Good morning, students. Here also we are discussing about the in the chapter of admission of a partner. ನಾವು ಇವತ್ತು ಏನು ಮಾಡೋಣ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್ನ ಡಿಸ್ಕಸ್ನ ಮಾಡೋಣ. ಇಯರ್ ಇನ್ ದ 12 ಮಾರ್ಕ್ ಪ್ರಾಬ್ಲಮ್ಸಲ್ಲಿ ನಾವು ನೋಡೋಣ. ಇಯರ್ ದೇ ಶುಡ್ ಬಿ ಗಿವನ್ ಬಿಲೋ ಬ್ಯಾಲೆನ್ಸ್ ಶೀಟ್ ಆಫ್ ಕುಮಾರ್ ಆ್ಯಂಡ್ ರಾಜಶೇಖರ್. ಇಲ್ಲಿ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ, ಇಯರ್ ದೇ ಶುಡ್ ಬಿ ಗಿವನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಕುಮಾರ್ ಆ್ಯಂಡ್ ರಾಜಶೇಖರ್ ಹೂ ಆರ್ ಕ್ಯಾರಿಂಗ್ ಆನ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಅವರಿಬ್ಬರು ಕುಮಾರ್ ಮತ್ತು ರಾಜಶೇಖರನ್ ಅವ್ರು ಏನು ಮಾಡ್ತಾ ಇದ್ದಾರೆ, ದೇ ಆರ್ ಕ್ಯಾರಿಂಗ್ ಆನ್ ದಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಸ್ ಆನ್ 31st March 2018. Okay, here they should be given the balance sheet of Kumar and Rajshekar. They should be given 31st March 2018. Okay, after that Kumar and Rajshekar share the profit and losses in the ratio of 2:1. Okay, when they are making the partnership firm, they share the profit and losses in the ratio of 2:1. Here they should be given the balance sheet of Kumar and Rajshekar as on 31st March 2018. Here they should be given the balance sheet of Kumar and Rajshekar 2018. Okay, after that here they should be given the balance sheet liabilities. They should be given bills payable, sundry creditors, sundry nothing but total creditors, outstanding expenses and capitals of old partners. Okay, after that they should be given the assets like cash in hand and cash at bank. both ಕೊಟ್ಟಿದ್ದಾನೆ, ಇಲ್ಲಿ ನಮಗೆ ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ದಾನೆ, ಅದೇ ರೀತಿಯಾಗಿ ಕ್ಯಾಶ್ ಅಟ್ ಬ್ಯಾಂಕು ಕೊಟ್ಟಿದ್ದಾನೆ. ಓಕೆ, ಸನ್ಡ್ರಿ ಡೆಪ್ಟಾರ್ಸ್ ಕೊಟ್ಟಿದ್ದಾನೆ, ಸ್ಟಾಕ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಬಿಲ್ಡಿಂಗ್ಸ್. ಓಕೆ, ಆಫ್ಟರ್ ದಟ್ ಇಯರ್ ಶಮಂತ್ ಈಸ್ ಅಡ್ಮಿಟೆಡ್ ಆಸ್ ಎ ಪಾರ್ಟ್ನರ್ ಆನ್ ದಿ ಡೇಟ್ ಆಫ್ ಬ್ಯಾಲೆನ್ಸ್ ಶೀಟ್. ಅಂದರೆ ಇಲ್ಲಿ ಶಮಂತ್ ಅನ್ನೋನು ಏನು ಮಾಡ್ತಾ ಇದ್ದಾನೆ, ಅಡ್ಮಿಷನ್ ಆಗ್ತಾ ಇದ್ದಾನೆ ಆನ್ ದ ಡೇಟ್ ಆಫ್ ಲೈಕ್ 31st March 2018ಗೆ ಅವನೇನು ಮಾಡ್ತಾ ಇದ್ದಾನೆ, ಇಲ್ಲಿ ಶಮಂತ್ ಅನ್ನೋನು ಅಡ್ಮಿಟಿಂಗ್ ಆಸ್ ಎ ನ್ಯೂ ಪಾರ್ಟ್ನರ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಫರ್ಮ್ ಆನ್ ದಿ ಫಾಲೋಯಿಂಗ್ ಟರ್ಮ್ಸ್. ಕೆಲವೊಂದು ಟರ್ಮ್ಸ್ ನಾವು ಯೂಸ್ ಮಾಡಿಕೊಂಡು ಅವನು ಏನು ಮಾಡ್ತಾ ಇದ್ದಾನೆ, ಟರ್ಮ್ಸ್ ನಥಿಂಗ್ ಬಟ್ ಕಂಡೀಷನ್ಸ್ ನಾವು ಯೂಸ್ ಮಾಡಿಕೊಂಡು ದೇ ಶುಡ್ ಬಿ ಅಡ್ಮಿಟಿಂಗ್ ಆಸ್ ಎ ನ್ಯೂ ಪಾರ್ಟ್ನರ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಫರ್ಮ್. ಇಲ್ಲಿ ಫಸ್ಟ್ ಕಂಡೀಷನ್ ಹೇಳಿದ್ದಾನೆ ಅಂತಂದರೆ ಶಮಂತ್ ಟು ಬ್ರಿಂಗ್ ಇನ್ rupees 1 lakh as capital. when they are admitting ಶಮಂತ್ ಆಸ್ ಎ ನ್ಯೂ ಪಾರ್ಟ್ನರ್ ಆಗಿ ಅಡ್ಮಿಷನ್ ಆದಾಗ ಅವನೇನು ಮಾಡ್ತಾ ಇದ್ದಾನೆ, 1 lakh ಅಷ್ಟು ಅವನೇನು ಮಾಡ್ತಾ ಇದ್ದಾನೆ, ಕ್ಯಾಪಿಟಲ್ನ ತೊಗೊಂಬರ್ತಾ ಇದ್ದಾನೆ. ಅಂಡ್ ₹60,000 ಆಸ್ ಇಸ್ ಶೇರ್ ಆಫ್ ಗುಡ್ ವಿಲ್. ಓಕೆ, ಅದೇ ರೀತಿಯಾಗಿ ಅವನೇನು ಮಾಡ್ತಾ ಇದ್ದಾನೆ, 60,000 ಅಷ್ಟು ಗುಡ್ ವಿಲ್ನ ತೊಗೊಂಬರ್ತಾ ಇದ್ದಾನೆ. ಓಕೆ, ಫಾರ್ 1/4 ಶೇರ್ ಇನ್ ಪ್ರಾಫಿಟ್ಸ್. ವೆನ್ ದೇ ಆರ್ ಅಡ್ಮಿಟಿಂಗ್ ಶಮಂತ್ ಆಸ್ ಎ ನ್ಯೂ ಪಾರ್ಟ್ನರ್ they should be given 1/4 share in profit. Next, plant is to be appreciated to ₹1,20,000. 2 ಅಂದಾಗ ನೋಡಿ, ಇಲ್ಲಿ ನಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಕೊಟ್ಟಿದ್ದಾನೆ, 1 lakh ಕೊಟ್ಟಿದ್ದಾನೆ. ಪ್ಲಾಂಟ್ ಆ್ಯಂಡ್ ಮಷಿನರಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 1 lakh. ಓಕೆ, ಇಯರ್ ದೇ ಶುಡ್ ಬಿ ಅಪ್ರಿಸಿಯೇಟೆಡ್ 2 ಅಂದಾಗ ಅವ್ರೇನು ಮಾಡ್ತಾರೆ ಅಂತಂದರೆ ಅದನ್ನು ರಿವ್ಯಾಲ್ಯೂನ ಮಾಡ್ತಾರೆ. ರಿವ್ಯಾಲ್ಯೂ ಮಾಡಿದಾಗ ಇಲ್ಲಿ ಎಷ್ಟು ಇನ್ಕ್ರೀಸು, ಇಯರ್ ದೇ ಶುಡ್ ಬಿ ಗಿವನ್ 1,20,000. 1 lakh ಆ್ಯಂಡ್ 1,20,000. ಇಯರ್ 20,000 ಅಷ್ಟು ಏನಾಗ್ತಾ ಇದೆ, ನಮಗೆ ಇನ್ಕ್ರೀಸ್ ಆಗ್ತಾ ಇದೆ. ಅದೇ ರೀತಿಯಾಗಿ ಆ್ಯಂಡ್ ದ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಇಸ್ ಟು ಬಿ ಅಪ್ರಿಸಿಯೇಟೆಡ್ ಬೈ 10%. ಬೈ ಅಂದಾಗ ನಾವು ಕ್ಯಾಲ್ಕುಲೇಟ್ನ ಮಾಡಬೇಕಾಗುತ್ತೆ. 2 ಅಂದಾಗ ನಾವೇನು ಮಾಡಬೇಕಾಗುತ್ತೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ಕಂಪ್ಯಾರಿಸನ್ನ ನಾವು ನೋಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸ್ಟಾಕ್ ಈಸ್ ಫೌಂಡ್ ಓವರ್ ವ್ಯಾಲ್ಯೂಡ್ ಬೈ ₹5,000. ಸ್ಟಾಕ್ ಅನ್ನೋದು ಏನಾಗಿದೆ, ಇಲ್ಲಿ ಓವರ್ ವ್ಯಾಲ್ಯೂಡ್ ಆಗಿ ಎಷ್ಟು ಕೊಟ್ಟಿದ್ದಾನೆ, ₹5,000 ಅಷ್ಟು ಅವನೇನು ಮಾಡಿದ್ದಾನೆ, ಓವರ್ ವ್ಯಾಲ್ಯೂಡ್ ಆಗಿ ಕೊಟ್ಟಿದ್ದಾನೆ. ಓಕೆ, ಓವರ್ ವ್ಯಾಲ್ಯೂಡ್ ಅಂತಂದರೆ ಅಲ್ಲಿ ಇರೋದಕ್ಕಿಂತ ಜಾಸ್ತಿ ಆಗಿ ಅವನೇನು ಮಾಡಿದ್ದಾನೆ, ₹5,000 ಅಷ್ಟು ಅವನಿಗೆ ಜಾಸ್ತಿ ಪ್ರೊವೈಡ್ ಮಾಡಿದ್ದಾನೆ. ಓಕೆ, ನೆಕ್ಸ್ಟ್ ಎ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಇಸ್ ಟು ಬಿ ಕ್ರಿಯೇಟೆಡ್ ಅಟ್ 5% ಆನ್ ಡೆಬ್ಟಾರ್ಸ್. ಓಕೆ, ಆಲ್ರೆಡಿ ನಿಮಗೆ ಈ ಅಡ್ಜಸ್ಟ್ಮೆಂಟ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲಾಸ್ಟ್ ಪ್ರಾಬ್ಲಮ್. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ನಥಿಂಗ್ ಬಟ್ ಮೇ ಬಿ ಆರ್ ಮೇ ನಾಟ್ ಬಿ ರಿಕವರಬಲ್, ಅಥವಾ ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು, ಅದರಿಂದ ಅದನ್ನು 5% ಲೆಸ್ ಮಾಡಿ ಅಂತ ಹೇಳಿದೆ. ಓಕೆ, ನೆಕ್ಸ್ಟ್ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಫರ್ಮ್. ನಮ್ಗೆ ಇಲ್ಲಿ ಏನೇನು ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದೇನೆ, ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಫರ್ಮ್. ಓಕೆ, ಇಲ್ಲಿ ನಾವು ಸಾಲ್ವ್ನ ಮಾಡೋಣ ಪ್ರಾಬ್ಲಮು. ಓಕೆ ಸ್ಟೂಡೆಂಟ್ಸ್, ನಮಗೆ ಏನು ಅಕೌಂಟ್ ಫಸ್ಟ್ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದೇನೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ನಥಿಂಗ್ ಬಟ್ ವಿ ಶುಡ್ ನೋ ಅಬೌಟ್ ದಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡ್ ಲ್ಯಾಬಿಲಿಟೀಸ್. ಇದ್ರಲ್ಲಿ ನಾವೇನು ನೋಡ್ತೀವಿ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡ್ ಲ್ಯಾಬಿಲಿಟೀಸ್. ಆಫ್ಟರ್ ದಟ್ ಟು ನೋ ದ ಪ್ರಾಫಿಟ್ ಆರ್ ಲಾಸ್ ಆರ್
ರಿವ್ಯಾಲ್ಯೂಯೇಷನ್ ಅಕೌಂಟ್. ಇದನ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ? ಹೌ ಟು ಪ್ರಿಪೇರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್? ಹಿಯರ್ in the debit side we should be taken decrease in the value of assets, increase in the value of liability and unrecorded liabilities ನಾವು ಎಂಟ್ರಿ ಮಾಡ್ತೀವಿ. ರೈಟ್? ಅಂದ್ರೆ ನಾವು ಇಲ್ಲಿ decrease in the value of assets, increase in the value of liability and unrecorded liability. In the credit side we should taken to the increase in the value of asset, decrease in the value of liability and unrecorded assets ಅಂತ ತಗೊಂತೀವಿ. ಈ ಕಡೆ ತಗೊಳ್ಳೋದು ನಮ್ಗೆ ಏನಾಗುತ್ತೆ? ಕ್ರೆಡಿಟ್ ಸೈಡ್ ವಾಟ್ ವಿ ಆರ್ ಟೇಕನ್ ಇಟ್ ಶುಡ್ ಬಿ ಪ್ರಾಫಿಟ್. ಡೆಬಿಟ್ ಸೈಡ್ ತಗೊಳ್ಳೋದು ನಮ್ಗೆ ಏನಾಗಿರುತ್ತೆ? ಲಾಸ್ ಆಗಿರುತ್ತೆ. ಓಕೆ, ಇಲ್ಲಿ ನಾವು ನೋಡಿದಾಗ ಈ ಪ್ರಾಬ್ಲಮ್ ಅಲ್ಲಿ ನಾವು ನೋಡಿದಾಗ ಹಿಯರ್ ಇನ್ ದಿಸ್ ಕೇಸ್ ಫಸ್ಟ್ ಏನ್ ಹೇಳಿದಾನೆ? ಪ್ಲಾಂಟ್ ಇಸ್ ಟು ಬಿ ಅಪ್ರಿಸಿಯೇಟೆಡ್ ಟು rupees 1,20,000. ಅವಾಗ ನೀವೇನ್ ಮಾಡ್ತೀರಿ ಅಂತಂದ್ರೆ ಇದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮ್ಗೆ ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಎಷ್ಟು ಪ್ರೊವೈಡ್ ಮಾಡಿದಾನೆ? ದೇ ಶುಡ್ ಬಿ ಪ್ರೊವೈಡೆಡ್ ಆಸ್ rupees 1 lakh, ಬಟ್ ಹಿಯರ್ ದೇ ಶುಡ್ ಬಿ ಪ್ರೊವೈಡೆಡ್ ಆಸ್ rupees 1,20,000. ಅವಾಗ ನೀವೇನ್ ಮಾಡ್ತೀರಿ? ಇಟ್ ಶುಡ್ ಬಿ ಇನ್ಕ್ರೀಸಿಂಗ್ ಬೈ ಪ್ಲಾಂಟ್. ಪ್ಲಾಂಟ್ ಆಗಿ ತಗೊಂಡು ನೀವು ಎಷ್ಟು ಅಂತೀರಿ? ಇಷ್ಟು ರಿವ್ಯಾಲ್ಯೂಡ್ ವ್ಯಾಲ್ಯೂ ಕೊಟ್ಟಿರೋದು 1,20,000. the old balance sheet they should be given rupees 1 lakh. ಇನ್ನಿಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಇಲ್ಲಿ ನಮಗೆ 20,000 as increase of asset. Okay, next building is to be appreciated by 10%. appreciation ಅಂದಾಗ ಏನಾಗುತ್ತೆ? it should be increasing the value of asset. Okay, here we should be taken by building. How much they are given the building value? 1,50,000 into 10%. 1,50,000 to 10%. Here we should be get 15,000 as appreciation of buildings. Next adjustment, stock overvalued by rupees 5,000. ಅದನ್ನೇ ಅವನು ಏನ್ ಮಾಡಿದಾನೆ? ಓವರ್ ವ್ಯಾಲ್ಯೂ ಆಗಿ ತೋರಿಸಿದಾನೆ. They are counted as a stock in the over ವ್ಯಾಲ್ಯೂ. ಅವಾಗ ಇಲ್ಲಿ ಓವರ್ ವ್ಯಾಲ್ಯೂ ಆಗಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಇನ್ಕ್ರೀಸ್ ಆಗೋದಿಲ್ಲ, ಡಿಕ್ರೀಸ್ ಆಗುತ್ತೆ. ಯಾಕೆ ಅಂತಂದ್ರೆ ಅವನು ಅಸೆಟ್ ಅಲ್ಲಿರೋದಕ್ಕಿಂತ ಜಾಸ್ತಿಯಾಗಿ ಎಷ್ಟು ಫೈಂಡ್ ಔಟ್ ಮಾಡಿದಾನೆ? 5,000 ಅಷ್ಟು ಓವರ್ ವ್ಯಾಲ್ಯೂ ಆಗಿ ಅದನ್ನ ಎಂಟ್ರಿ ಮಾಡಿರೋದ್ರಿಂದ ಹಿಯರ್ ವಿ ಶುಡ್ ಬಿ ಟೇಕನ್ ಟು ಸ್ಟಾಕ್ ಬಿಕಾಸ್ ಇಟ್ ಶುಡ್ ಬಿ ಓವರ್ ವ್ಯಾಲ್ಯೂ. ಎಷ್ಟಾಗಿದೆ? 5,000. Okay, next a provision for doubtful debts is to be maintained at 5% on debtors. Okay, provision for doubtful debts, it should be decreasing the value of asset. Okay, here 2 provision for doubtful debts. ಇದನ್ನ ನಾವೇನಂತ ಹೇಳಿ ಮೆನ್ಷನ್ ಮಾಡ್ತೀವಿ ಅಂದ್ರೆ PDD, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್. ಇದು ಎಷ್ಟಿದೆ? ಡೆಬ್ಟಾರ್ಸ್ ವ್ಯಾಲ್ಯೂ 60,000 into 5%. ಇಲ್ಲಿ ಎಷ್ಟಿದೆ? they should be given the debtors value 60,000 into 5%. we should be get 3,000 as provision for doubtful debts. Okay, ಇಲ್ಲಿ ನಿಮಗೆ ನ್ಯೂ ಪಾರ್ಟ್ನರು ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ನ ತಗೊಂಡ್ಬಂದಿದ್ದೇನೆ. ಇಟ್ ಶುಡ್ ಬಿ ಮೆನ್ಷನ್ಡ್ ಇನ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಈ ಒಂದು ಕೇಸಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ನೋಡಿದ್ವಿ. ಇಲ್ಲಿ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ ನೋಡಿ. ಅಲ್ಲಿಗೆ ನಿಮಗೆ ಇಲ್ಲಿ ನಿಮಗೆ ಪ್ರಾಫಿಟ್ ಬರುತ್ತೋ ಲಾಸ್ ಬರುತ್ತೋ ನೋಡಿ. ಇಯರ್ ಕ್ರೆಡಿಟ್ ಸೈಡ್ ನಮಗೆ ಎಷ್ಟು ಬರುತ್ತೆ? 35,000. ಕ್ರೆಡಿಟ್ ಸೈಡ್ ವಿ ಶುಡ್ ಬಿ ಗೆಟ್ 35,000. ಓಕೆ, ಇಲ್ಲಿ ನಮ್ಗೆ ಎಷ್ಟು ಬರುತ್ತೆ? 8,000 ಬರುತ್ತೆ. ಇನ್ ದ ಡೆಬಿಟ್ ಸೈಡ್ ಆಗಿ ಪ್ರಾಫಿಟ್ ಎಷ್ಟಿದೆ? 35,000 ಇದೆ. ಲಾಸಸ್ 8,000 ಇದೆ. ಲೆಸ್ ಮಾಡಿದ್ರೆ ಬರುವಂತದ್ದು ಪ್ರಾಫಿಟ್. ಅದ್ರ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದು ನಮ್ಗೆ ಡೆಬಿಟ್ ಸೈಡ್ ಕಡಿಮೆ ಇದೆ, ನಮ್ಗೆ ಏನ್ ಬರುತ್ತೆ? ಪ್ರಾಫಿಟ್ ಬರುತ್ತೆ. ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾರ ಅಕೌಂಟ್ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಯಾರಿದ್ರೆ ಪಾರ್ಟ್ನರ್ಸ್? ಕುಮಾರ್ ಅಂಡ್ ರಾಜಶೇಖರ್. ಇದು ಎಷ್ಟು ಬರುತ್ತೆ ನಮಗೆ ಪ್ರಾಫಿಟ್? 27,000 into the ratios 2/3, 1/3. ಈಚ್ ಪಾರ್ಟ್ನರ್ ನೀವು ನೋಡಿದಾಗ ಎಷ್ಟು ಬರುತ್ತೆ ಅಂತಂದ್ರೆ
18,000, 9,000, total 27,000. ಓಕೆ, ಇದು ನಿಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಷ್ಟನ್ನು ಮಾಡಿದ್ರೆ ನಿಮಗೆ 12 ಮಾರ್ಕ್ ಅಲ್ಲಿ 4 ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ನಮಗೆ ಏನು ಪ್ರಿಪೇರ್ ಮಾಡಕ್ಕೆ ಹೇಳಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ನಾವಿಲ್ಲೇನು ಪ್ರಿಪೇರ್ ಮಾಡಬೇಕಾಗುತ್ತೆ. ಹಿಯರ್ ವಿ ಶುಡ್ ಬಿ ಪ್ರಿಪೇರ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. Here we should be prepare the partners capital account. First, in the credit side of the partners capital account, we should be taken by balance brought down. By balance brought down agi navu ಏನು ತಗೊಂತೀವಿ ಅಂದ್ರೆ old partners capital, what they are providing in the old balance sheet. ಇಲ್ಲಿ ನಮಗೆ old balance sheet ಅಲ್ಲಿ ಏನು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ನ ಪ್ರೊವೈಡ್ ಮಾಡಿದ್ದಾನೆ ಅದನ್ನ ನಾವು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗಿ ನಾವು ತಗೊಂತೀವಿ. ಇಲ್ಲಿ ಎಷ್ಟು ಪ್ರೊವೈಡ್ ಮಾಡಿದ್ದಾರೆ? 1,80,000, 1,50,000. ಇದು ನ್ಯೂ ಪಾರ್ಟ್ನರ್ ತಗೊಂಡ ನೆಸೆಸಿಟಿ ಇರೋದಿಲ್ಲ. ಓಕೆ, ಇಲ್ಲ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮ್ಗೆ ಏನ್ ಮಾಡಿಲ್ಲ, ಅವನು ರಿಸರ್ವ್ ಫಂಡ್ ಅಥವಾ ರಿಸರ್ವ್ಸ್ ನ ಪ್ರೊವೈಡ್ ಮಾಡಿಲ್ಲ. ಅದೇ ರೀತಿಯಾಗಿ ಪ್ರಾಫಿಟ್ ಅಂಡ್ ಲಾಸ್ ಪ್ರೊವೈಡ್ ಮಾಡಿಲ್ಲ. ಅದರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ತಗೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಇಯರ್ ವಿ ಶುಡ್ ಬಿ ಗೆಟ್ ಬೈ revaluation account. Revaluation account, by revaluation account, because here we should be taken as a profit on revaluation. Okay, ನಮಗೆ ಪ್ರಾಫಿಟ್ ಬಂದ್ರೆ ನಾವು ಯಾವ ಕಡೆ ತಗೊಂತೀವಿ? ಕ್ರೆಡಿಟ್ ಸೈಡ್ ತಗೊಂತೀವಿ. ಲಾಸ್ ಬಂದ್ರೆ ವಿ ಶುಡ್ ಬಿ ಟೇಕನ್ ಟು ದಿ ಡೆಬಿಟ್ ಸೈಡ್. ಅಂದ್ರೆ ಟೋಟಲ್ ಕ್ಯಾಪಿಟಲ್ ಅಲ್ಲಿ ಬಂದಿರುವಂತ ಲಾಸ್ ನಾವೇನ್ ಮಾಡ್ತೀವಿ? ಲೆಸ್ ಮಾಡ್ತೀವಿ. ಹಿಯರ್ ವಿ ಶುಡ್ ಬಿ ಗೆಟ್ ಪ್ರಾಫಿಟ್ಸ್ 18,000, 9,000. Okay, next here we should be taken by bank account. Okay, by bank account ಆಗಿ ನಾವು ಏನು ತಗೊಂತೀವಿ ಅಂದ್ರೆ here we should be taken as a new partner capital. ಏನು ತಗೊಂತೀವಿ ಅಂದ್ರೆ new partner capital. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಅಕೌಂಟ್ ತಗೊಂಡ್ವಿ, ಯಾಕಂದ್ರೆ ಅಲ್ಲಿ ಒಂದೇ ಐಟಮ್ ಕೊಟ್ಟಿದ್ದ, ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟಿದ್ದ. ದಟ್ಸ್ ವೈ ವಿ ಶುಡ್ ಬಿ ಟೇಕನ್ ಟು ದಿ ಕ್ಯಾಶ್ ಅಕೌಂಟ್. ಹಿಯರ್ ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ದಾನೆ ಅಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾನೆ. ದಟ್ಸ್ ವೈ ಆಲ್ಮೋಸ್ಟ್ ಆಲ್ ವಿ ಶುಡ್ ಬಿ ಶೋನ್ ಆನ್ ದಿ ಬ್ಯಾಂಕ್ ಎಂಟ್ರೀಸ್. ಓಕೆ, ಬ್ಯಾಂಕ್ ಅಕೌಂಟ್ ಆಗಿ ಅಂತ ಅಂತೀವಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್. ಎಷ್ಟು ತಗೊಂಡ್ತಾ ಇದ್ದೀನಿ ಕ್ಯಾಪಿಟಲ್? 1 lakh. ಓಕೆ, 1 lakh ನಾವು ತಗೊಂತೀವಿ. ನೆಕ್ಸ್ಟ್ ಇಯರ್ ವಿ ಶುಡ್ ಬಿ ಶೇರ್ ದಿ ಗುಡ್ ವಿಲ್ ಬೈ ಗುಡ್ ವಿಲ್ ಅಕೌಂಟ್. ನೋಡಿ, ನೀವು ಜರ್ನಲ್ ಎಂಟ್ರೀಸ್ ಏನ್ ನೋಟ್ಸ್ ಕಳಿಸಿದೀನೋ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಗುಡ್ ವಿಲ್ ಎಂಟ್ರೀಸ್ ನಾವು ನೋಡ್ಬೋದು. ಓಕೆ, 2:1 ಪ್ರಕಾರ ತಗೊಂತೀವಿ. ಯಾಕೆ ನಾವು 2:1 ಪ್ರಕಾರ ತಗೊಂತೀವಿ ಅಂತಂದ್ರೆ ಬಿಕಾಸ್ the old ratios here they should not provide the sacrifice ratios. ಇಲ್ಲಿ ನಮಗೆ ಪ್ರೊವೈಡ್ ಮಾಡಿಲ್ಲ, sacrifice ratios ನ ಪ್ರೊವೈಡ್ ಮಾಡಿಲ್ಲ. here old ratios are considered as a sacrifice ratios. ಓಕೆ, ಅವಾಗ ಇಲ್ಲಿ ನಾವು ಶೇರ್ ಮಾಡಿದಾಗ ಇಲ್ಲಿ ಎಷ್ಟು ಬರುತ್ತೆ? 40,000, 20,000. ಓಕೆ, 60,000 into 2/3, 60,000 into 1/3 ಮಾಡಿದಾಗ ಎಷ್ಟು ಬರುತ್ತೆ? ಕುಮಾರ್ಗೆ 40,000, ರಾಜಶೇಖರ್ಗೆ 20,000 ಬರುತ್ತೆ. ಓಕೆ, ನೀನು ನಮಗೆ ಇಲ್ಲಿ ತಗೊಳ್ಳೋಂತ ನೆಸೆಸಿಟಿ ಐಟಮ್ಸ್ ನ ಪ್ರೊವೈಡ್ ಮಾಡಿಲ್ಲ. ಇಲ್ಲಿ ಟೋಟಲ್ ನ ಮಾಡ್ತೀವಿ. ಟೋಟಲ್ ಆಫ್ ಕ್ಯಾಪಿಟಲ್ ಆಫ್ ದಿ ಪಾರ್ಟ್ನರ್ಸ್. ಟೋಟಲ್ ಕ್ಯಾಪಿಟಲ್ ಆಫ್ ದಿ ಪಾರ್ಟ್ನರ್ಸ್ ಅಲ್ಲಿ ಕುಮಾರ್ ಎಷ್ಟು ಬರುತ್ತೆ ಅಂದ್ರೆ 2,38,000, 2,38,000. ರಾಜಶೇಖರ್ಗೆ 1,79,000. ಓಕೆ, ಶಮತ್ಗೆ 1 lakh. ಓಕೆ, ಅವಾಗ ಇಲ್ಲಿ ನಿಮಗೆ ಕುಮಾರ್ಗೆ ಎಷ್ಟು ಬರುತ್ತೆ? 2,38,000, 1,79,000, 1 lakh. ಓಕೆ, ಅವಾಗ ಇಲ್ಲಿ ನಮಗೆ ಡೆಬಿಟ್ ಸೈಡ್ ಏನು ಐಟಮ್ ಇಲ್ಲದೆ ಇರೋದ್ರಿಂದ ಅಮೌಂಟ್ ನಾವೇನ್ ಮಾಡ್ತೀವಿ? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಓಕೆ, ಅಲ್ಲಿ ನಾವು ಬ್ಯಾಲೆನ್ಸಿಂಗ್ ಆಫ್ ಅನ್ ಅಕೌಂಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ? ಇಯರ್ ಅಮೌಂಟ್ ನಾವು ವಿ ಶುಡ್ ಬಿ ಟೇಕನ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಕುಮಾರ್ಗೆ 2,38,000, ರಾಜಶೇಖರ್ಗೆ 1,79,000, ಶಮಂತ್ಗೆ 1 lakh. ಓಕೆ, ನೆಕ್ಸ್ಟ್ ಪೀರಿಯಡ್ ಗೆ ನಾವೇನ್ ಮಾಡ್ತೀವಿ? ಬ್ರಾಟ್ ಡೌನ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಹೌ ಮಚ್? 2,38,000, 1,79,000, 1 lakh.
ಓಕೆ, ಇದು ನಿಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ನಮ್ಗೆ ಇಲ್ಲಿ ಏನು ಪ್ರಿಪೇರ್ ಮಾಡಕ್ ಹೇಳಿದರೆ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ನ ನಾವು ಪ್ರಿಪೇರ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ನಮ್ಗೆ ಇಲ್ಲಿ ಏನು ಪ್ರಿಪೇರ್ ಮಾಡಕ್ ಹೇಳಿದರೆ ಬ್ಯಾಲೆನ್ಸ್ ಶೀಟ್. ಈ ಬ್ಯಾಲೆನ್ಸ್ ಶೀಟ್ ನ ನಾವು ಫಸ್ಟ್ ವಿ ಶುಡ್ ಬಿ ಟೇಕನ್ ಆಸ್ ಎ liabilities. Liabilities old balance sheet ಅಲ್ಲಿ ನಮಗೆ ಏನು ಕೊಟ್ಟಿದ್ದೇನೆ, bills payable bills payable here they should be given 10,000. okay, next sundry creditors they should be given 58,000. Next here we should be taken outstanding expenses. Here they should be given 2,000. okay, ಇನ್ನೇನು ನಮಗೆ liabilities provide ಮಾಡಿಲ್ಲ. here we should be taken capital of all partners like Kumar, Rajshekhar, next Shaman, Rajshekhar and Shaman. okay, this is ಬಂದಿದೆ our new capitals. Kumar ಗೆ 2,38,000, Rajshekhar ಗೆ 1,79,000, Shaman ಗೆ 1 lakh. okay, ನೆಕ್ಸ್ಟ್ ನೀವು ಅಸೆಟ್ಸ್ ಕಡೆ ಹೋದಾಗ இந்த ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ ಕ್ಯಾಶ್ ಇನ್ ಅಂಡ್ ಎಷ್ಟು ಪ್ರೊವೈಡ್ ಮಾಡಿದೆ ನಮಗೆ 10,000. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಓಕೆ, ಈ ಒಂದು ಕೇಸ್ ಅಲ್ಲಿ ನೋಡಿ ನಿಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟು ಪ್ರೊವೈಡ್ ಮಾಡಿದಾನೆ. here they should be provided as rupees 40,000 plus ಇದಕ್ಕೆ ನಾವು ಏನು ಆಡ್ ಮಾಡ್ತೀವಿ ಅಂದ್ರೆ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ 1 lakh plus 60,000 as goodwill, total 2 lakh. okay, next here we should be taken sundry debtors. here they should be provided as rupees 60,000. here we should be less PDD, provision for doubtful debts. ಎಷ್ಟು ಬಂದಿದೆ ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ 3,000. the outer column you should be taken 57,000. okay, next stock values provide ಮಾಡಿದ್ದಾರೆ ನಮಗೆ 40,000 less overvalued ನ ನಾವೇನ್ ಮಾಡ್ತೀವಿ ಲೆಸ್ ಮಾಡಿ ಎಷ್ಟು 5,000. outer column you should be taken 35,000. okay, next here plant and machinery they should be given 1 lakh. add appreciation 20,000. ಅಲ್ಲಿಗೆ ಟೋಟಲ್ ಎಷ್ಟು ಬರುತ್ತೆ ನಮಗೆ 1,20,000. okay, next here they should be given buildings they should be given 1,50,000. add appreciation 15,000. total 1,65,000. 1,65,000. ಅವಾಗ ಇಲ್ಲಿ ನೋಡಿ ಏನ್ ಐಟಮ್ ಪ್ರೊವೈಡ್ ಮಾಡಿಲ್ಲ, ಟೋಟಲ್ ಮಾಡಿ ಬೋತ್ ಸೈಡ್ ವಿ ಶುಡ್ ಬಿ ಗೆಟ್ ಈಕ್ವಲ್ ವ್ಯಾಲ್ಯೂ ಲೈಕ್ 5,87,000 5,87,000. ಓಕೆ, ಇಷ್ಟು ನೀವು ಮಾಡಿದ್ರೆ ನಿಮಗೆ ಇಷ್ಟು ಬರುತ್ತೆ 12 ಮಾರ್ಕ್ ಬರುತ್ತೆ. ಇದು ನಿಮಗೆ ಮೇನ್ ಎಕ್ಸಾಮಿನೇಷನ್
ಮಾರ್ಚ್ 2019 ಅಲ್ಲಿ ಸೇಮ್ ಕ್ವಶನ್ ನಿಮಗೆ ಕೇಳಿದ್ದ. ಓಕೆ ಸ್ಟೂಡೆಂಟ್ಸ್, ವಿ ಶುಡ್ ಬಿ ಕಂಟಿನ್ಯೂಯಿಂಗ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನೋಡಿ, ನಿಮಗೆ ನೋಟ್ಸ್ ಕಳಿಸೋದನ್ನ ಕರೆಕ್ಟ್ ನೋಟ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಪ್ಲಸ್ ನೋಟ್ಸ್ ಅನ್ನು ಕಳಿಸ್ತಾ ಇದೀನಿ, ಕಾಪಿ ಮಾಡ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್.